ಬೇಡರ ಸಮಾಜವನ್ನು ಎಷ್ಟು ಸೇರಿಸಬೇಕಂತ ಮನವಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿರುವಂಥ ಸಮುದಾಯ ಸಂಸತ್ನಲ್ಲಿ ಧ್ವನಿ ಎತ್ತಬೇಕಂತ ಏನು ಹೇಳ್ತಾರೆ? ಹೌದು, ಖಂಡಿತವಾಗಿ ಶೋಷಿತ ಸಮಾಜದವರು ಬೇರೆ ಬೇರೆ ಸಬ್ಕಾಸ್ದವರು ST ಸಮುದಾಯಕ್ಕೆ ಸೇರ್ಬೇಕಂತ ಭಾಳ ದಿನಗಳ ಬೇಡಿಕೆ ಇದೆ. ಸೊ ಖಂಡಿತವಾಗಿ ನಾವು ಅದ್ರ ಪರವಾಗಿ ನಾವು ಧ್ವನಿ ಎತ್ತುತ್ತೀವಿ ಮುಂದಿನ ಸೆಷನಲ್ಲಿ. ಮೇಡಮ್, ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೇದಿಕೆಯಲ್ಲಿರುವಂಥ ಮುಖಂಡರು ಸತೀಶ್ ಜಾರಕಿಹೊಳಿ ಅವರು CM ಆಗಲಿ ಅಂತ ಏನು ಹೇಳ್ತೀವಿ? CM ಇದೆ, ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಲ್ಲಿ ಹೇಳ್ಬೋದು. ಸಮುದಾಯದ ಜನರ ಪರವಾಗಿ ಅಂದ್ರೆ ವಾಲ್ಮೀಕಿ ಸಮುದಾಯದ ಜನರು ಎಲ್ಲರೂ ಸಹ ಬೆಂಬಲಿಗೆ ನಿಂತಿದ್ದಾರೆ. ಹೌದೌದು, ಎಲ್ಲರೂ ವಾಲ್ಮೀಕಿ ಸಮುದಾಯ ಅಂತ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ, ಸಮಾವೇಶ ಮಾಡ್ತಾ ಇದ್ದಾರೆ, ಅಭಿಯಾನ ಕೈಗೊಳ್ತಾ ಇದ್ದಾರೆ. ನಿಜ. ಈ ಸಮಾಜದ ಮಗಳಾಗಿ ಹೆಮ್ಮೆ ಇದೆ. ಬಟ್ ನಾನೀಗ ಎಲ್ಲ ಸಮಾಜನ ಒಳಗೊಂಡು ನನ್ನ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಭಾಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಭಾಳ ಸಾಕಷ್ಟು ಭರವಸೆಯನ್ನು ಕೊಟ್ಟಿದ್ದೀನಿ ನಾನು. ಸೊ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ಅವ್ರದ್ದೇನು ಮನವಿಗಳಿವೆ, ಸೊ ನಾನು ಖಂಡಿತವಾಗಿ ಮಾಡ್ತೀನಿ. ಈಗ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಸತೀಶ್ ಜಾರಕಿಹೊಳಿ ಪರ ಕ್ಯಾಂಪೇನ್ ಅದು 7 ವರ್ಷದಿಂದ ನಡೀತಾ ಇದೆ. ಸೊ ನೋಡೋಣ, ಟೈಮ್ ಸಂದರ್ಭ ಬಂದಾಗ ಅದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗ್ತದೆ. ತಂದೆಯವರು ಯಾವಾಗಲೂ ಹೋಗ್ತಿರ್ತಾರೆ, ರೆಗ್ಯುಲರ್ ಭೇಟಿಯಾಕೆ. ಎಲ್ಲ ರಾಹುಲ್ ಗಾಂಧೀಜಿಯವರು ಆಯಿತು, ಖರ್ಗೆ ಸರ್ ಅವರು ಆಯಿತು, ಯಾವಾಗಲೂ ರೆಗ್ಯುಲರ್ ಮೀಟ್ ಆಗ್ತಿರ್ತಾರೆ ಡೆಲ್ಲಿಲಿ. ಇಲ್ಲ, ಈಗ ಮೊನ್ನೆ ನಡೆದಂಥ ಏನು ಇದಿತ್ತೆ ಡಿಸೆಂಬರಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದ್ದಾರಲ್ಲ. ಸೊ ನೋಡೋಣ, ಆ ಬೇಸಿಸ್ ಮೇಲೆ ಮುಂದಿನ ಡಿಸಿಷನ್ ತಗೋತಾರೆ ನಮ್ಮ ಸೀನಿಯರ್ ಲೀಡರ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.